ಹೇ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ವ್ಲಾಗರ್ ಯೂಟ್ಯೂಬ್ ಚಾನಲ್ಗೆ ಹಾಗೂ ಇನ್ಸ್ಟಾ ಪೇಜ್ಗೆ. ಸೊ ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರೋದು ನಮ್ಮ ಒನ್ ಆಫ್ ದಿ ಫೇಮಸ್ ಅಂತಲೇ ಹೇಳ್ಬೋದು, ಅದೇ ಜೋಗ ಜಲಪಾತಕ್ಕೆ. ಸೊ ಇದು ಫಸ್ಟ್ ವ್ಯೂ ನಾನು ನಿಮಗೆ ತೋರಿಸ್ತಿರುವಂಥದ್ದು. ಜೋಗ ಜಲಪಾತ ಹೇಗಿದೆ ಈ ಮಾನ್ಸೂನಲ್ಲಿ ಅಂತ ನೋಡೋಣ ಬನ್ನಿ. ನೋಡ್ತಾ ಇದ್ದೀರಾ, ಹೋಗ್ತಿದ್ದಂಗೆ ಫುಲ್ ಬನ್ನಿ. ಮುಂಚೆ ಎಲ್ಲ ಬಂದಾಗ ಫ್ರೀ ಎಂಟ್ರಿ ಆಗಿತ್ತು, ಈ ಸಲ ಗಾಡಿಗೆಲ್ಲ ದುಡ್ಡಿತ್ತು. ಸೊ ಗಾಡಿದೆಲ್ಲ ಟೋಟಲ್ ಚಾರ್ಜಸ್ ಇಲ್ಲಿ ನೀವು ನೋಡ್ತಿರುವಂಥದ್ದು. ಇನ್ನು ಸ್ಕೂಟಿಗೆ ಜಸ್ಟ್ 10 ರೂಪೀಸ್ ಆಗಿತ್ತು. ನಾವು ಕೂಡ ಸ್ಕೂಟಿ ಇಡ್ಲಿಕ್ಕೆ ಹೊರಟ್ವಿ. ನೋಡ್ತಾ ಇದ್ದೀರಾ, ಲಿಟ್ರಲಿ ಎಷ್ಟು ಜನ ಬಂದಿದ್ದಾರೆ ಅಂದರೆ ಅಷ್ಟೆಲ್ಲ ಜನ ಬಂದಿದ್ದರು. ಫುಲ್ ಟೂರಿಸ್ಟ್ ಗಾಡಿಗಳು, ಅದರೊಳಗೂ ಎಲ್ಲ ಕಡೆಯಿಂದನೂ ಬಂದಿದ್ದರು. ವೀಕೆಂಡ್ ಆಗಿದ್ದಕ್ಕಂತೂ ಸಿಕ್ಕಾಪಟ್ಟೆ ಜನ ಇದ್ದರು. ಇನ್ನು ನೀವೇನಾದರೂ ಜೋಗ ಜಲಪಾತನ ನೋಡಿದ್ದೀರಾ? ಹಾಗಾದರೆ ಮಿಸ್ ಮಾಡದೆ ಕಮೆಂಟ್ ಹಾಕಿ. ಜೊತೆಗೆ ಎಷ್ಟು ಚೆಂದ ಇದೆ ಅಂದರೆ ಇಲ್ಲಿರುವಂತಹ ವೈಬೇ ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು. ಅದರೊಳಗೂ ನಾನು ಹೋಗಿರೋ ಟೈಮಲ್ಲಂತೂ ಸಿಕ್ಕಾಪಟ್ಟೆ ಇಬ್ಬನಿ ಇತ್ತು, ಸಖತ್ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ ವ್ಯೂನ ಲಿಟ್ರಲಿ ಎಂಜಾಯ್ ಮಾಡಬೇಕಾದ್ರೆ ಆ ಖುಷಿನೇ ಬೇರೆ ಅಂತಲೇ ಹೇಳ್ಬೋದು. ವಾವ್, ಜಸ್ಟ್ ಆಸಮ್. ಇನ್ನು ಜೋಗ ಫಾಲ್ಸ್ನ ಗೀರ್ಸೊಪ್ಪ ಫಾಲ್ಸ್, ಜೋಗ ಜಲಪಾತ, ಜೋಗದ ಗುಂಡಿ ಅಂತ ಕೂಡ ಕರೀತಾರೆ. ಇನ್ನು ಇಲ್ಲಿ ಬಂದರೆ ನೀವು ರಾಜ ರಾಣಿ ರೋರಕ್ಕಾಗೋ ರಾಕೆಟ್ನ ಕೂಡ ನೋಡ್ಬೋದು. ಇನ್ನು ಇಲ್ಲಿರುವಂಥ ಹೈಟು ಬರೋಬ್ಬರಿ 253 ಮೀಟರ್ ಅಂತಲೇ ಹೇಳ್ಬೋದು. ಸೊ ಇದು ಒಂದು ವ್ಯೂ ಆದರೆ ಆಚೆಗಡೆ ಇನ್ನೊಂದು ವ್ಯೂ ಕೂಡ ನೋಡ್ಬೋದು, ಅದು ಕೂಡ ಆಸಮ್ ಆಗಿದೆ. ಇನ್ನು ಕೆಳಗಡೆ ಹೇಗಿದೆ ಅಂತ ಕೂಡ ಅಲ್ಲಿ ನೀವು ನೋಡ್ಬೋದು. ಇಲ್ಲಿ ಮೇಲ್ಗಡೆ ವ್ಯೂನ ನೀವು ನೋಡ್ತಾ ಹೋಗ್ಬೋದು. ಲಿಟ್ರಲಿ ತುಂಬಾ ಚೆನ್ನಾಗಿದೆ. ನೀವೇನಾದರೂ ಬರ್ತಾ ಇದ್ರೆ ಬೆಸ್ಟ್ ಟೂರಿಸ್ಟ್ ಪ್ಲೇಸ್ ಅಂತಲೂ ಕೂಡ ಹೇಳ್ಬೋದು. ಸೊ ಇದು ನಮ್ಮ ಮಲೆನಾಡಲ್ಲಿದೆ ಅನ್ನೋದು ನಮ್ಮೆಲ್ಲರ ಹೆಮ್ಮೆ. ಇನ್ನು ನೀವು ಜೋಗ ಜಲಪಾತನ ನೋಡಿದ್ರೆ ಮಿಸ್ ಮಾಡದೆ ಕಮೆಂಟ್ ಹಾಕಿ. ಜೊತೆಗೆ ಈ ಮಾನ್ಸೂನಲ್ಲಿ ನೀವು ಕೂಡ ಬನ್ನಿ. ಇನ್ನು ಇಲ್ಲಿ ಟೋಟಲ್ 2 ವ್ಯೂ ಪಾಯಿಂಟ್ ಇದೆ. ಫಸ್ಟು ಫ್ರಂಟ್ ಸೈಡ್ ಇರುವಂಥದ್ದು, ಅದು ಲೊಕೇಟ್ ಆಗಿರೋದು ಜೋಗ್ ಕಾರ್ಗಲ್ ಟೌನಲ್ಲಿ, ಅಂದರೆ ಸಾಗರ ತಾಲೂಕು ಹಾಗೂ ಶಿವಮೊಗ್ಗ ಡಿಸ್ಟ್ರಿಕ್ಟಲ್ಲಿ ಬರುವಂಥದ್ದು. ಇನ್ನು ಸೆಕೆಂಡ್ ವ್ಯೂ ಪಾಯಿಂಟ್ ಏನು ನೋಡ್ತಾ ಇರೋವಂಥದ್ದು ಬ್ರಿಟಿಷ್ ಬಂಗ್ಲೋ ವ್ಯೂ ಪಾಯಿಂಟು, ಲೊಕೇಟೆಡ್ ಇನ್ ಸಿದ್ದಾಪುರ ತಾಲೂಕು, ಉತ್ತರ ಕನ್ನಡ. ಸೊ ಇದರೊಳಗೆ ಇನ್ಸ್ಟಾಗ್ರಾಮಲ್ಲಿ ಸುಮಾರು ಚರ್ಚೆನೇ ಆಗ್ತಾ ಇತ್ತು. ಸೊ ಇದರೊಳಗೆ ಕ್ಲಾರಿಟಿ ವಿಡಿಯೋ ನಿಮಗೆ ಕೊಟ್ಟಿರುವಂಥದ್ದು. ಇಷ್ಟು ನಾನು ನೋಡಿರುವಂತಹ ಜಾಗ ಬಂದು ಉತ್ತರ ಕನ್ನಡದಾಗಿತ್ತು. ಸೊ ಹಾಗಾಗಿ ನಾನಲ್ಲಿ ಆ ಥರ ಮೆನ್ಷನ್ ಮಾಡಿದ್ದೆ. ತಪ್ಪಿದಲ್ಲೇ ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತಾ ಇಲ್ಲಿ ನಾನು ಕ್ಲಾರಿಟಿ ವಿಡಿಯೋ ಕೊಟ್ಟಿರುವಂಥದ್ದು. ಜೊತೆಗೆ ಅಲ್ಲಿರುವಂತಹ ಬ್ಯಾನರಲ್ಲೂ ಕೂಡ ಉತ್ತರ ಕನ್ನಡ ಸಿದ್ದಾಪುರ ಅಂತ ಕೊಟ್ಟಿದ್ದಕ್ಕೆ ನಾನು ಮಲೆನಾಡು ಸಿದ್ದಾಪುರ ಅಂತ ಯೂಸ್ ಮಾಡಿರುವಂಥದ್ದು. ಸೊ ಸಾರಿ ಇನ್ಕನ್ವೀನಿಯನ್ಸ್ ಆಗಿದ್ರೆ. ಇನ್ನು ಆ ಕಡೆಯಿಂದ ವ್ಯೂ ಪಾಯಿಂಟ್ ನೋಡ್ತಾ ಇದ್ರಲ್ಲ, ಅಲ್ಲಿ ನೀವು ಶಿವಮೊಗ್ಗ ಜಿಲ್ಲೆಯಿಂದ ನೋಡುವಂಥದ್ದು. ಸೊ ಇಲ್ಲಿಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನನಗಂತೂ ಸಖತ್ತಾಗಾಯಿತು, ಸಖತ್ ಖುಷಿ ಆಯಿತು. ನೀವೇನಾದರೂ ಶಿವಮೊಗ್ಗಕ್ಕೆ ಬರ್ತಾ ಇದ್ರೆ ಮಿಸ್ ಮಾಡಿದೆ 2 ವ್ಯೂ ಪಾಯಿಂಟ್ನ ಕೂಡ ನೋಡಿ. ಹಾಗೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಕೀಪ್ ಆನ್ ವಾಚಿಂಗ್ ಮಲೆನಾಡು ವ್ಲಾಗರ್ ಅಂತ ಹೇಳ್ತಾ, ನಿಮ್ಮ ಒಂದು ಸಪೋರ್ಟ್ ನನ್ನ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ.